ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಮತ್ತೆ ಕಿಡಿಗೇಡಿಗಳು ಅಶ್ಲೀಲ ಕಮೆಂಟ್ ಅನ್ನು ಹಾಕಿದ್ದಾರೆ. ಕಿರುಕುಳದ ಬಗ್ಗೆ ಪೊಲೀಸರ ಗಮನಕ್ಕೆ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ, ಗಮನಕ್ಕೆ ತಂದಿದ್ದಾರೆ ಪೊಲೀಸರ ಗಮನಕ್ಕೆ. ಮತ್ತೆ ವಿಜಯಲಕ್ಷ್ಮಿ ಅವರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಿಡಿಗೇಡಿಗಳು ಅಂದರೆ ಬೇರೊಬ್ಬ ನಟನ ಅಭಿಮಾನಿಗಳು ಅನ್ನುವಂಥ ಸೋಗಿನಲ್ಲಿ ಅಶ್ಲೀಲ ಕಮೆಂಟ್ ಹಾಕಿದ್ದಾರೆ. ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರಿಗೆ ಮತ್ತೆ ಕಿಡಿಗೇಡಿಗಳ ಅಶ್ಲೀಲ ಕಮೆಂಟ್ಸ್ನ ಕಾಟ. ಪೊಲೀಸರ ಗಮನಕ್ಕೆ ತಂದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಫೇಕ್ ಅಕೌಂಟ್ಸ್ ಅನ್ನು ತೆರೆದು, ಅಂದ್ರೆ ನಕಲಿ ಅಕೌಂಟ್ ಅನ್ನು ತೆರೆದು ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿದ್ದಾರೆ. ಮೂವಿಗೆ ಹೋದಂತಹ ವಿಡಿಯೋವನ್ನು ಹಾಕಿ ಕೆಟ್ಟದಾಗಿ ಕಮೆಂಟ್ ಮಾಡಿದಾರಂತೆ. ಇವರೇ ಕ್ರಿಮಿನಲ್ ದರ್ಶನ್ನ ಹೆಂಡತಿ ಅಂತ, ಕ್ರಿಮಿನಲ್ ದರ್ಶನ್ನ ಹೆಂಡತಿ ಅಂತ ಅವಹೇಳನ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಸೋಷಿಯಲ್ ಮೀಡಿಯಾ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಮೀನ್ವೈಲ್ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಕೆಟ್ಟದಾಗಿ ಈ ರೀತಿ ಸುಖ ಸುಮ್ಮನೆ ಫೇಕ್ ಅಕೌಂಟ್ಸ್ನಿಂದ ಕಮೆಂಟ್ ಮಾಡಿದ್ದಾರೆ. ಕೆಟ್ಟದಾಗಿ ಕಮೆಂಟ್ ಮಾಡುವವರ ಮೇಲೆ ಪೊಲೀಸರು, ಗೃಹ ಇಲಾಖೆ ಕಣ್ಣಿಟ್ಟಿದೆ. ಪೊಲೀಸರು ಈ ಫೇಕ್ ಅಕೌಂಟ್ಸ್ ಮುಖಾಂತರ ಕಮೆಂಟ್ ಮಾಡ್ತಾ ಇರುವಂಥವರ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಲೇಬೇಕು. ಒಂದು ಮಹಿಳೆಗೆ ಈ ರೀತಿಯಾಗಿ ನಿಂದಿಸ್ತಾರೆ ಅಶ್ಲೀಲ ಪದಗಳಿಂದ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇದೆ? ಇದು ಹೊಸದೇನಲ್ಲ ವಿಜಯಲಕ್ಷ್ಮಿ ಅವರಿಗೆ. ಈ ಹಿಂದೆ ಕೂಡ ಈ ರೀತಿ ಬೇಕಾದಷ್ಟು ಬಾರಿ ಆಗಿದೆ ವಿಜಯಲಕ್ಷ್ಮಿ ಅವರಿಗೆ. ಬೇರೆ ಬೇರೆ ಫೇಕ್ ಅಕೌಂಟ್ಸ್ಗಳಿಂದ ಬೇರೆ ಬೇರೆ ನಟರ ಅಭಿಮಾನಿಗಳು ಅನ್ನುವಂಥ ಹೆಸರಿನಲ್ಲಿ ಕಮೆಂಟ್ಗಳು, ಪೋಸ್ಟ್ಗಳು ಎಲ್ಲವೂ ಕೂಡ ಬರ್ತಾ ಇತ್ತು. ಆಗಲೂ ಕೂಡ ಕಂಪ್ಲೇಂಟ್ ಮಾಡಿದ್ರು ವಿಜಯಲಕ್ಷ್ಮಿ ಅವರು. ಈಗ ಮತ್ತೊಮ್ಮೆ ಇದೇ ಕಾಟ ಅವರಿಗೆ. ಅದು ಸಿನಿಮಾಗೆ ಹೋಗಿದ್ದಂತಹ ಒಂದು ವಿಡಿಯೋವನ್ನು ಹಾಕಿ, ಕಾರ್ನಲ್ಲಿ ಹೋಗ್ತಾ ಇರುವಂಥ ವಿಡಿಯೋನ ತಾವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಕಾರ್ನಲ್ಲಿ ಹೋಗ್ತಾ ಇರುವಂಥ ವಿಡಿಯೋನ ಹಾಕಿ ಅದರ ಬಗ್ಗೆ ಇಷ್ಟುದ್ದ ಕೆಟ್ಟದಾಗ ಬರೆದಿದ್ದಾರೆ. ಅಶ್ಲೀಲ ಪದಗಳಿಂದ ಆಕೆಯನ್ನು ನಿಂದಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ಪೊಲೀಸರ ಗಮನಕ್ಕೆ ತಂದಿದ್ದಾರೆ ವಿಜಯಲಕ್ಷ್ಮಿ ಅವರು. ಸೈಬರ್ ಕ್ರೈಮ್ ಅವರು ಇರಲಿ, ಪೊಲೀಸ್ ಇಲಾಖೆಯವರು, ಗೃಹ ಇಲಾಖೆಯವರು ಇದರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ನೂತನ ಗೃಹ ಸಚಿವರು ಬೇರೆ ಇದ್ದಾರೆ, ಪ್ರಿಯಾಂಕ ಖರ್ಗೆ ಅವರು. ದಯವಿಟ್ಟು ಗಮನ ಹರಿಸಿ. ಹೆಣ್ಣು ಮಕ್ಕಳ ನಿಂದನೆ ನಡೀತಾ ಇದೆ. ನಾವ್ಯಾರೋ ನಟರ ಪರವಾಗಿ ಮಾತಾಡ್ತಾ ಇಲ್ಲ, ಮತ್ತೊಂದು ಹೆಣ್ಣಿನ ಅವಮರ್ಯಾದೆ ಆಗ್ತಾ ಇದೆ. ಹೀಗಾಗಿ ಇದರ ವಿರುದ್ಧ ಕಠಿಣವಾದಂಥ ಕ್ರಮ ಆಗಬೇಕು ಅಂತ ನಾವು ಆಗ್ರಹಿಸ್ತೀವಿ. ನಟ ದರ್ಶನ್ ಅವರು ಜೈಲಲ್ಲಿದ್ದಾರೆ, ಮನೆಯ ಯಜಮಾನ ಜೈಲಲ್ಲಿದ್ದಾರೆ, ಇನ್ನೊಂದೆಡೆ ಮಗ ಇದ್ದಾನೆ, ಮಗನನ್ನು ನೋಡಿಕೊಳ್ಬೇಕು, ಫ್ಯಾಮಿಲಿಯನ್ನು ನಿಭಾಯಿಸಬೇಕು. ಇಷ್ಟೆಲ್ಲ ಜವಾಬ್ದಾರಿಗಳು, ನೋವಿನ ದಿನಗಳ ಮಧ್ಯೆ ಈ ಸೋಕಾಲ್ಡ್ ಬೇರೆ ನಟರ ಫ್ಯಾನ್ಸ್ಗಳು ಮಾಡುವಂಥ ಈ ರೀತಿಯಾದಂಥ ಕಿಡಿಗೇಡಿ ವರ್ತನೆ ನಿಜವಾಗ್ಲೂ ಬೇಸರ ತರುತ್ತೆ.